ಅವ್ರು ಬರೋನಿಬ್ಬರಕ್ಕೆ ನಾನು ಎದ್ದು ಕೂತ್ಕೊಂಡೆ ಸ್ವಾಮಿ. ಎದ್ದು ಕೂತ್ಕೊಂಡ್ಮೇಲೆ ನನಗೆ ಅವ್ರ ತಗ ಮಾತಾಡೋಕ್ಕೆ ಬಾಯಿ ದೇವ್ರು ಕೊಡಲಿಲ್ಲ ಸ್ವಾಮಿ. ಅವ್ರು ಏನಂದರು, ಸ್ವಾಮಿ ನಿನಗೆ ಈ ಜನ್ಮದ್ದೆಲ್ಲ ಫಲ, ಹಿಂದಿನ ಜನ್ಮದ ಸುಕೃತ ಫಲವೈತೆ. ಕಷ್ಟ ಬಂದೈತೆ, ಫಸ್ಟ್ ಕಷ್ಟ ಬಂದೈತೇನಪ್ಪ ಭಕ್ತ ಅಂದ. ಕಷ್ಟ ಬಂದರೂ ಮುಕ್ತಿ ಪಡ್ಕೊಂಡು ನಿನಗೆ ಈ ಜನ್ಮದ್ದೆಲ್ಲ ಹಿಂದಿನ ಜನ್ಮದ ಸುಕೃತ ಫಲವೈತೆ, ನೀನು ಮುಂದೆ ಒಳ್ಳೇದಾಗುತ್ತಪ್ಪ ನಿನಗೆ ಅಂತ ಹೇಳಿ ತಲೆ ಮೇಲೆ ತಲೆ ಮೇಲೆ ಕೈ ಇಕ್ಕಿ ಆಶೀರ್ವಾದ ಮಾಡಿ ನಾನು ಹುಣಸೆ ಮರ ಆ ಕಡೆಗೆ ಹೋಗೋವರೆಗೂ ಕಂಡ್ರು ಸ್ವಾಮಿ ಅಷ್ಟೇ. ಅಂಥ ಟೈಮ್ನಾಗ ಮಳೆನೇ ಇಲ್ಲ, 15-20 ದಿವಸ ಗಿಡಕ್ಕೆ ಮಳೆ ಇಲ್ಲ. ಅವಾಗ ಜನ ಎಲ್ಲನ ಏನಪ್ಪ ಗಿಡ ಎಲ್ಲ ಬೆಳೆ ಹಿಂಗಾಗ್ಬಿಡ್ತು ಅನ್ನೋರು. ಈಯಪ್ಪಂದು ಕಟ್ತಾ ಇದ್ವಿ, ಅದಕ್ಕೆ ನಿಂತಿತ್ತಂಗೆ ಗೊತ್ತಿಲ್ಲ. ಕಟ್ಟಬೇಕಾದ್ರೆ ಇದನ್ನು ಟಾಪ್ ಹಾಕಿದ ದಿವಸ ಭಾರಿ ಮಳೆ, ಅಷ್ಟು ಸಂತುಷ್ಟ ಮಳೆ ಆಗಿಬಿಡ್ತು. ಸುಮ್ಮನೆ ನಾವು ಸಿಮೆಂಟ್ ಹಾಕಿರೋ ಎಸಿಗಳೆಲ್ಲ ಸುಮ್ಮನೆ ಈ ಜಾರಿ ಅದೇ ಹೋಗೋ ಹಂಗೆ ಅಂಥ ಮಳೆ ಹೊಡೆದ್ಬಿಡ್ತು. ಒಳ್ಳೆ ಮಳೆ ಆಯಿತು. ಅಯ್ಯಪ್ಪಂದು ಸತ್ಯ ಅನ್ನೋದು ಅಷ್ಟೈತೆ ನಾಗೇಶತಾತಂದು. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಈ ದಿನ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕಾಮಸಮುದ್ರದ ನಾಗೇಶ ತಾತ ಅಥವಾ ನಾಗೇಶ ರೆಡ್ಡಿ ತಾತ ಎಂದು ಕರೆಯಲ್ಪಡುವ ಮಹಾನುಭಾವರ ಜಾಗಕ್ಕೆ. ಇವರು ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆ ಕಲ್ಯಾಣದುರ್ಗದ ತಾಲೂಕು ಬೆಳಗುಪ್ಪ ಎಂಬ ಸ್ಥಳದಲ್ಲಿ ಜನಿಸಿದರು. ಅಲ್ಲಿಂದ ಸಾಕಷ್ಟು ಕಡೆಗಳಲ್ಲಿ ಸಂಚಾರ ಮಾಡಿ ಮದ್ರಾಸಿನ ಡಾಕ್ಟರ್ ಅನಿ ಬೆಸೆಂಟ್ ಅವರಿಂದ ಆಧ್ಯಾತ್ಮ ಲೋಕದ ಪರಿಚಯವಾಗಿ ಸಾಧನ ಸಿದ್ಧಿಗಳನ್ನು ಪಡೆದು ನಂತರ ಸ್ವಂತ ಊರಾದ ಬೆಳಗುಪ್ಪೆಗೆ ಬಂದು ಅಲ್ಲಿಯೂ ಇರಲಾರದೆ ತಿಪ್ಪಾರೆಡ್ಡಿಹಳ್ಳಿಗೆ ಬಂದು ಸಾಧನೆಗೆ ಅನುಕೂಲ ವಾತಾವರಣ ಸಿಗದಿದ್ದಾಗ ಬೇಸತ್ತು ಕೊನೆಗೆ ಕಾಮಸಮುದ್ರಕ್ಕೆ ಬಂದು ನೆಲೆಸಿದರು. ಅಲ್ಲಿಂದ ಇವರ ಚಮತ್ಕಾರಗಳನ್ನು ನೋಡಿದ ಜನ ಇವರಿಗೆ ಉಳಿಯಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು. ಅಲ್ಲಿ ಗವಿಸಿದ್ಧ ಸ್ವಾಮಿಗಳ ಗದ್ದಿಗೆ ಜಾಗವೇ ಇವರ ಆಶ್ರಯ ತಾಣವಾಯಿತು. ನಂತರ ಕಾಲಾನಂತರದಲ್ಲಿ ಅನಿವಾರ್ಯ ಕಾರಣಗಳಿಂದ ಮತ್ತೆ ಬೆಳಗುಪ್ಪೆಗೆ ಹೋಗಬೇಕಾಗಿ ಬಂತು. ಕೊನೆಗಾಲದಲ್ಲಿ ಅಲ್ಲಿಯೇ ನಾಗೇಶ ತಾತನವರು ಮುಕ್ತರಾದರು. ಆದರೂ ಕಾಮಸಮುದ್ರದ ಜನ ತ್ವರಿದ ಪ್ರೀತಿ ಭಕ್ತಿ ಶ್ರದ್ಧೆಗಳಿಗಾಗಿ ಮತ್ತೆ ನಾನು ನಿಮ್ಮಲ್ಲಿಗೆ ಬರುತ್ತೇನೆ, ಅಲ್ಲಿಯೇ ನೆಲೆಸುತ್ತೇನೆ ಎಂದು ವಾಗ್ದಾನ ಕೊಟ್ಟಿದ್ದರು. ಹಾಗಾಗಿ ಇಂದಿಗೂ ನಾಗೇಶ ತಾತರವರ ಕಾಮಸಮುದ್ರದ ಗದ್ದಿಗೆ ಜಾಗೃತ ಸ್ಥಳವಾಗಿ ಕಂಗೊಳಿಸುತ್ತಿದೆ. ಚಳ್ಳಕೆರೆಯಿಂದ ಕಾಮಸಮುದ್ರಕ್ಕೆ ಬರುವ ಮಾರ್ಗವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ, ನೋಡಿ.
ನಮ್ಮಂತರ ಕಟ್ಟಬೇಕಾಗುತ್ತೆ. ಮುಕ್ತಿ ಬಾವುಟ ಏ ತಿಪ್ಪೇಸ್ವಾಮಿ 51,000 3 ತಿಂಗಳು. ಏ ತಿಪ್ಪೇಸ್ವಾಮಿ 2 ಮುಕ್ಕಾಲು ಸಾವಿರ 2 ಮುಕ್ಕಾಲು ಸಾವಿರ 2 ಮುಕ್ಕಾಲು ಸಾವಿರ ಹೇಳಪ್ಪ ನೀ ಸುಮ್ಮನೆ ಹೇಳಪ್ಪ 2 ಮುಕ್ಕಾಲು ಸಾವಿರ ಚಿತ್ರದುರ್ಗ ಜಿಲ್ಲೆ ಸ್ವಾಮಿ, ಚಳ್ಳಕೆರೆ ತಾಲೂಕು, ಪರಶುರಾಮಪುರ ಹೋಬಳಿ, ಜಾಜೂರು ಪೋಸ್ಟ್ ಸ್ವಾಮಿ, ಕಾಮಸಮುದ್ರ ಗ್ರಾಮ. ನಾಗೇಶ್ ನನ್ನ ಹೆಸರು ಸ್ವಾಮಿ. ತಾತಯ್ಯ ನಾಗರೆಡ್ಡಿ ತಾತ ಪೂಜೆ ಮಾಡ್ಕೊಂಡು ಹೋಯ್ತೀನಿ ಸ್ವಾಮಿ. ನನ್ನ ಇಡೀ ಗ್ರಾಮಸ್ಥರು ಊರಾಗೆ ಉಳಿಯಲ್ಲ ಅಂತ ಹೇಳ್ತಿದ್ರು ಸ್ವಾಮಿ. ಆರೋಗ್ಯ ಸರಿ ಇರಲಿಲ್ಲ, ಪಿಡಿಸು ಬರೋದು ಯಾವಾಗೂ. ನಮ್ಮವರು ಆಸ್ಪತ್ರೆಯೆಲ್ಲ ಇಕ್ಕಿ, ಆಸ್ಪತ್ರೆಗೆಲ್ಲ ಮತ್ತು ನಾಟಿ ಔಷಧ ಎಲ್ಲ ಇಕ್ಕಿ ಸೋತ್ಬಿಟ್ಟಿದ್ರು ಸ್ವಾಮಿ. ಅಪ್ಪ ನೀನು ಸ್ವಾಮಿ ಒಂದು 15 ವರ್ಷ 20 ವರ್ಷ ಎಣಗಿದ್ದು ಸ್ವಾಮಿ. ಕಾಯಿಲೆ ಬಂದು 5 ವರ್ಷಲಿದ್ದ ಬಂತು. 5 ವರ್ಷಕ್ಕೆ ಹಂಗೆ ಬಂತು. ಬಂದ ಮೇಲೆ ಒಂದು 10 ವರ್ಷ ಹಂಗೆ ಬಂದುಬಿಡ್ತು. ಕಂಟಿ ಆಸ್ಪತ್ರೆ ನಾಟಿ ಔಷಧ ಎಲ್ಲ ತಿಂದರು. ನನ್ನ ಕಾಲು ಕೈ ನಡೆಯೋಕ್ಕೆ ಬರ್ತಿರಲಿಲ್ಲ, ಆ ಥರ ಆಗಿಬಿಟ್ಟಿದ್ದು ನಾನು. ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ಸೋತು, ಅಪ್ಪ ನೀನು ಉಳಿಸ್ಕ ಏನೇನೋ ಮಾಡ್ಕ ಅಂತ ಮಠದಕ್ಕೆ ಮಂತ್ರ ಕೊಡಿಸಿ ತಾತಯ್ಯನ ನಾಗರೆಡ್ಡಿ ತಾತದ ಮಠಕ್ಕೆ ಕಳಿಸ್ತಾರೆ. ನಾನು ಒಂದಿನ ಸ್ವಾಮಿ ಮನೆಯಾಗೆ ಮಕ್ಕೋಬೇಕು ಅಂತ ಇದ್ದೆ ಸ್ವಾಮಿ. ಅಲ್ಲಿ ಇದೇ ಟೈಮ್ನಾಗ ಊಟ ಮಾಡಿ ನಮ್ಮಮ್ಮ ನಾನು ಬೇರೆ ಇದ್ವಿ ಸ್ವಾಮಿ, ಹಳೆ ಮನೆಗೆ ಇದ್ವಿ. ಇಲ್ಲಮ್ಮ ನಾನು ಇವತ್ತು ಯಾಕೋ ನನ್ನ ಮನಸ್ಸು ಇಲ್ಲಿ ಸರಿಯಿಲ್ಲ, ನನಗೆ ಮಠ ಎಳಿತೈತೆ ಯಾಕೋ
ಮಡ್ದಕ್ಕೆ ಹೋಗ್ತೀನಮ್ಮ ಅಂತಂದು. ಯಾಕಪ್ಪ ಅಂದೆ. ಇಲ್ಲಮ್ಮ ನಾನು ಮಡ್ದಕ್ಕೆ ಹೋಗ್ತೀನಿ, ಇವತ್ತು ಇರೋದಿಲ್ಲ ಇಲ್ಲಿ ಅಂದೆ. ರಗ್ಗದ ಒಂದು ಬೆಡ್ಶೀಟ್ ತಗೊಂಡು ಈ ಮಕ್ಕನಿಗೆ ತಲೆ ಮಾಡಿ ಈ ಕಡೆ ಕಾಲು ಮಾಡಿ ಸುಮ್ಮನೆ ಮಕ್ಕಂಡೆ ಸ್ವಾಮಿ. ಒಳ್ಳೆ 2:30 3 ಗಂಟೆ ಆಗಿತ್ತಂಗೆ. ಅವರು ಆಯಮ್ಮ ಬಿಳಿ ಸೀರೆ ಉಟ್ಕೊಂಡೈತೆ. ಸ್ವಾಮಿ ರುದ್ರಾಕ್ಷ ಎಲ್ಲ ಕೈ ತುಂಬ ಇದ್ದಾವೆ. ಅವರು ಈ ಕಡೆ ಬಲಗಡೆ ಇದ್ದಾರೆ, ಅವ್ರ ಹೆಣ್ಮಕ್ಳು ಎಡಗಡೆ ಇದ್ದಾರೆ ಸ್ವಾಮಿ. ಅಲ್ಲಿ ಬರೋರು ಆ ಅಂತರಾಟದಲ್ಲಿ ಬಂದುಬಿಟ್ರು ಸ್ವಾಮಿ. ಅವ್ರು ಬರೋನಿಬ್ರಿಗೆ ನಾನು ಎದ್ದು ಕೂತ್ಕೊಂಡೆ ಸ್ವಾಮಿ. ಎದ್ದು ಕೂತ್ಕೊಂಡ್ಮೇಲೆ ನನಗೆ ಅವ್ರ ಮಾತಾಡೋಕ್ಕೆ ಬಾಯಿ ದೇವ್ರು ಕೊಡಲಿಲ್ಲ ಸ್ವಾಮಿ. ಅವ್ರು ಏನಂದರು, ಸ್ವಾಮಿ ನಿನಗೆ ಈ ಜನ್ಮದ್ದೆಲ್ಲ ಫಲ, ಹಿಂದಿನ ಜನ್ಮದ ಸುಕೃತ ಫಲವೈತೆ. ಕಷ್ಟ ಬಂದೈತೆ, ಫಸ್ಟ್ ಕಷ್ಟ ಬಂದೈತೇನಪ್ಪ ಭಕ್ತ ಅಂದ. ಕಷ್ಟ ಬಂದರೂ ಮುಕ್ತಿ ಪಡ್ಕೊಂಡೆ ನಿನಗೆ ಈ ಜನ್ಮದ್ದೆಲ್ಲ ಹಿಂದಿನ ಜನ್ಮದ ಸುಕೃತ ಫಲವೈತೆ, ನೀನು ಮುಂದೆ ಒಳ್ಳೇದಾಗುತ್ತಪ್ಪ ನಿನಗೆ ಅಂತ ಹೇಳಿ ತಲೆ ಮೇಲೆ ತಲೆ ಮೇಲೆ ಕೈ ಇಕ್ಕಿ ಆಶೀರ್ವಾದ ಮಾಡಿ ನಾನು ಹುಣಸೆ ಮರ ಆ ಕಡೆಗೆ ಹೋಗೋವರೆಗೂ ಕಂಡ್ರು ಸ್ವಾಮಿ ಅಷ್ಟೇ. ಆಮೇಲೆ ಅಂತರಾಟದಲ್ಲಿ ಹೋಗ್ಬಿಟ್ರು. ಆಮೇಲೆ ನನಗೆ ತೇಟಾಗಿಬಿಟ್ಟು ನಿಚ್ಚಳಾಗ್ಬಿಟ್ಟು ಅವತ್ತು ದರ್ಶನ ಕೊಟ್ಟು ಆವತ್ತು ಮೇಲಾಗಿದ್ದೆ ಸ್ವಾಮಿ. ಇವತ್ತಿಗೂ ಒಂದು ಮಾತಿಟ್ಟು ತಿಂದಿಲ್ಲ, ಒಂದು ಸೂಜಿ ಮಾಡಿಸ್ಕೊಂಡಿಲ್ಲ. ಅವಾಗ ಆಶೀರ್ವಾದ ಮಾಡಿದ್ಮೇಲೆ ಅವತ್ತಿಗೆ ಬಿಡುಗಡೆ ಆಯಿತು ಸ್ವಾಮಿ. ಸ್ವಾಮಿ ನಮ್ಮ ಹೆಸರು ಬಂದುಬಿಟ್ಟು ತಿಪ್ಪೇಸ್ವಾಮಿ ಅಂತಂದು ಹೇಳ್ಬಿಟ್ಟು, ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಜಾಜೂರು ಪಂಚಾಯತಿ, ನಮ್ಮದು ಕಾಮಸಮುದ್ರ ಗ್ರಾಮ. ಇದು ನಾಗೇಶಾತನ ಪವಾಡ ಏನಂದರೆ, ನಾವು ಗಾರೆ ಕೆಲಸ ಮಾಡ್ತಿದ್ವಿ ಸ್ವಾಮಿ. ಸುಮಾರು ಒಳ್ಳೆ ಮಾಯಮ್ಮನ ಟೈಮು, ಒಳ್ಳೆ ಮಳೆ ಕಡಲೆಗಿಡಕ್ಕೆ ಬಿತ್ತನೆ ಆಗೋ ಟೈಮು. ಆಗ ಮಳೆ ಒಂದು ತಿಂಗಳಿಂದ ಮಳೆ ಹನಿನೇ ಬಿದ್ದಿರಲಿಲ್ಲ ಸ್ವಾಮಿ. ಇಲ್ಲಿ ಮಳೆ ಹನಿನೇ ಬಿದ್ದಿರಲಿಲ್ಲ. ಏನು ಬಂದರೆ ಧೂಳು ಕೂಡ ತ್ಯಾವ ಆಗ್ತಿರಲಿಲ್ಲ, ಆ ಥರ ಮಳೆ ಬರೋದು. ಮಳೆನೇ ಇಲ್ಲ. ಈಯಪ್ಪಂದು ಕಟ್ಟಬೇಕಂತ ನಿಂತ್ಕೊಂಡ್ವಿ. ಇದನ್ನು ತೇರಿಂದು ಕಟ್ಟಿದ ದಿವಸ ಒಳ್ಳೆ ಮೊಟ್ಟ ಮಧ್ಯಾಹ್ನ ದಿವಸ ಅದು ಟಾಪ್ ಹಾಕೋವರೆಗೆ ಅದು ಹೆಂಗಿತ್ತೋ ಗೊತ್ತಿಲ್ಲ, ಮಾಡ ಹಂಗೆ ಎಕ್ಕಿ ಬಂದುಬಿಡ್ತು ಸ್ವಾಮಿ. ಅವತ್ತು ಮಳೆ ಮಾಡ ಆ ಟಾಪ್ ಕುತ್ಕೊಂಡಿದ್ದ ತಡ ಮೇಲೆ ಬಲ್ಟ ಕೂಡ ಸರಿ ಕಟ್ಟಲಿಲ್ಲ ಸ್ವಾಮಿನ. 2 ವರ್ಷ ಇಟ್ವಿ. ಹೋಯ್ತಂದರೆ ಮಳೆ ಅಂದಿಂದ ಮಳೆ ಹೊಡಿಲಿಲ್ಲ. ಸುಮ್ಮನೆ ಇಷ್ಟುದ್ದು ನೀರು ಹೋಗ್ಬಿಡ್ತು ಮಳೆ ಒಳ್ಳೆ ಮಧ್ಯಾಹ್ನ ಹೊತ್ನಾಗೇ. ಅಂಥ ಯಪ್ಪಂದು ಟಾಪ್ ಮುಚ್ಚಿದ ದಿವಸ ಅಂಥ ಪವಾಡದಾಗ ನೀರು ಹೋದವು. ಮಳೆನೇ ಇರಲಿಲ್ಲ ಸ್ವಾಮಿ. ಗಿಡಗಳೆಲ್ಲ ಕಡಲೆ ಗಿಡ ಒಣಗವು, ಎಲ್ಲ ಹೂವು ಹೂಡು. ಅಂಥ ಟೈಮ್ನಾಗ ಮಳೆನೇ ಇಲ್ಲ. 15-20 ದಿವಸ ಗಿಡಕ್ಕೆ ಮಳೆ ಇಲ್ಲ. ಅವಾಗ ಜನ ಎಲ್ಲನ ಏನಪ್ಪ ಗಿಡ ಎಲ್ಲ ಬೆಳೆ ಹಿಂಗಾಗ್ಬಿಡ್ತು ಅನ್ನೋರು. ಈಯಪ್ಪಂದು ಕಟ್ತಾಯಿದ್ವಿ, ಅದಕ್ಕೆ ನಿಂತಿತ್ತಂಗೆ ಗೊತ್ತಿಲ್ಲ. ಕಟ್ಟಬೇಕಾದ್ರೆ ಇದನ್ನು ಟಾಪ್ ಹಾಕಿದ ದಿವಸ ಭಾರಿ ಮಳೆ, ಅಷ್ಟು ಸಂತುಷ್ಟ ಮಳೆ ಆಗಿಬಿಡ್ತು. ಸುಮ್ಮನೆ ನಾವು ಸಿಮೆಂಟ್ ಹಾಕಿರೋ ಎಸಿಗಳೆಲ್ಲ ಸುಮ್ಮನೆ ಈ ಜಾರಿ ಅದೇ ಹೋಗೋ ಹಂಗೆ ಅಂಥ ಮಳೆ ಹೊಡೆದ್ಬಿಡ್ತು. ಒಳ್ಳೆ ಮಳೆ ಆಯಿತು. ಯಪ್ಪಂದು ಸತ್ಯ ಅನ್ನೋದು ಅಷ್ಟೈತೆ ನಾಗೇಶಾತಂದು. ಇಲ್ಲ ಸ್ವಾಮಿ, ನಾವು ಸಣ್ಣ ಹುಡುಗರು ಇಲ್ಲಿ ಮಠ ತೆಗಿಬೇಕಾದ್ರೆ 12 ಕಾಲಿನ ಏಣೆ ನೀನು ಸುಮ್ಮನೆ ಬರೀ ಬಕೆಟ್ನ ತುಂಬಿಕೊಡ್ತಿದ್ವಿ. ಹಂಗೆ ಬರೋದಿಲ್ಲಿ. ಬರೀ ತೆಗೆದ್ರೆ ಬರೀ ಮೂಳೆ ಅಂತ ಬರೋದು. ಸುಮ್ಮನೆ ಎಷ್ಟು ಎತ್ತಿದ್ರೂ ಸುಮ್ಮನೆ ಲೂಜೆ ಮಣ್ಣು. ಮತ್ತೆ ಬೇಸ್ಮಟ್ಟದೊಳಗಡೆ ಗುಂಡುಗಳು ಎತ್ತಬೇಕಂದ್ರೆ ಸುಮ್ಮನೆ ಜನ ಹಿಂಗೆ ಹಗ್ಗಗಳು ಕೈ ಹಾಕಿದರೆ ನಾವು ಇಬ್ಬಿಬ್ರು ಹುಡುಗರು ಎಂಥ ಸಣ್ಣ ಹುಡುಗರು ಎತ್ತಿರೋ ಗುಂಡುಗಳು ಹಂಗೆ ಕಡೆಗೆ ಬಂದುಬಿಡವು. ಅಷ್ಟು ಆಳಾರವಾಗೋದು ಯಪ್ಪನ ಕೆಲಸ ತಾತಾಯಿಂದ. ಯಾವ ಹೂ ಅಂದರೆ ಸಾಕು, ತೊರೆಗಡ್ಡೆಗೆ ಮಳ್ಳ ಹಾಕಿ ಬರೋಕ್ಕೆ ಟ್ಯಾಕ್ಟ್ರಿಗೆ ಕಳಿಸ್ಬಿಟ್ರೆ ಸಾಕು, ಅಷ್ಟೊತ್ತಿಗೆ ಹಂಗೆ ಹೋಗ್ತಿದ್ವಿ. ಯಾರ್ಯಾರಿಗೆ ಒಂದು ಸ್ವಲ್ಪ ಹಿಂಗೆ ಅಪಾಯ ಆಗಿಲ್ಲ, ಅಷ್ಟು ನೀಟಾಗಿ ಆಗ್ಯದ ಸ್ವಾಮಿ. ಮತ್ತು ಇವು ಕಾಲಮ್ಗಳಿಲ್ಲೇನಲ್ಲ, ಬರೀ 3 ಕಾಲಮ್ಗಳು ನಡೆ ಮಧ್ಯೆ ಓಪನ್ ಇರೋದ್ರಿಂದ ಸುಮ್ಮನೆ ಗಾಡಿಂಗ್ ಅಲ್ಲಾಡೋದಂಗೆ ಅಷ್ಟು ನೀಟಾಗಿ ಅಷ್ಟು ಜನ ಕೆಲಸ ಮಾಡಿದ್ರೆ ಯಾರ್ಯಾರಿಗೆ ಒಂದು ಚೂರು ಏಟಾಗಿರಲಿಲ್ಲ. ಅಷ್ಟು ನೀಟಾಗಿ ಕೆಲಸ ನಡೀತು ತಾತಾಯಿಂದ. ಯಪ್ಪ ನೆನೆಸ್ಕೊಂಡು ಏನೋ ನಾವು ಮನಸ್ಸಿನಾಗ ಅನ್ಕೊಂಡಿದ್ದು ನಾವೇನೋ ಯಪ್ಪ ನಮಗೆ ಅಲ್ಲೇ ಬಾಗಿಲು ದಾಟೋದ್ರೊಳಗೆ ನಮಗೆ ಗೊತ್ತಾಗುತ್ತೆ. ನಮ್ಮ ಮನಸ್ಸಿಗೇನೋ ಅನ್ಕೊಂಡು ಹೊರಗಡೆ ಏನು ಕೆಲಸ ಮಾಡ್ಬೇಕಂತ ಹೋದರೆ ನಮಗೆ ಅದು ಆಗುತ್ತೆ ಅನ್ನೋದಿದ್ರೆ ನಮ್ಮ ಮನಸ್ಸಿಗೆ ಅವಾಗನೇ ತಿಳಿಸ್ಬಿಡ್ತಾನೆ ತಾತ. ಅದೇನೋ ಹೋಗ್ಲೇಬೇಕು ಬಿಡಪ್ಪ ಬಲಂತ ಹೋಗಂತ ಹೋದ್ರೆ ನಾವು ಇಲ್ಲಿ ನಮ್ಮ ಮನಸ್ಸಿಗೆ ಎಷ್ಟು ಒತ್ತಾಯ ಹೋಗಿರ್ತೀವೋ ಅಷ್ಟು ಒತ್ತಾಯ ಹೋಗಿ ಅಲ್ಲಿ ಕೆಲಸ ಆಗಲ್ಲ. ಅಷ್ಟು ನಾವು ಸಣ್ಣ ಹುಡುಗರು ಆದಾಳಿಂದ 10-12 ವರ್ಷಲಿದ್ದ ನಾವು ತಾತಯಿಂದ ಪಾಡು ನಮಗೆ ಗೊತ್ತೈತಿ. ಈಗ ಬಂದುಬಿಟ್ಟು ನಮಗೆ 35 ವರ್ಷ ಏಜ್ ಐತೆ, 37-33 ಹೆಚ್ಚು ಕಮ್ಮಿ 35 ಐತೆ. ಅವಳಿಂದ ನಾವು ಸಣ್ಣ ಹುಡುಗರು ಆದಾಳಿಂದ ನೋಡ್ತಾಯಿದ್ದೀವಿ. ಒಂದು 10 ವರ್ಷ ಬುದ್ಧಿ ಬಂದಾಳಿಂದ ಈ ಅಪ್ಪನ ಪವಾಡ ಅಷ್ಟಿದೆ. ನಾವು ಸಣ್ಣ ಹುಡುಗರು ಮರನೇ ಹತ್ತಕ್ಕಾಗ್ತಿಲ್ಲ, ಪತ್ರೆ ಮರ. ಈಗ ಬಂದನಂದರೆ ನಾವು ಹುಡುಗರು ಎಲ್ಲಿನ ಬಚ್ಚಿಕ್ಕಿ ಮಕ್ಕ ಹೋಗಿದ್ವಿ. ಬಂದ ಪೂಜಾರಪ್ಪ ಅಂತಂದ ಕೂಗಿ ತೋಟದಾಗ ಬರೋಣ. ಬಂದುಬಿಟ್ಟು ನಾವು ಇಬ್ಬರು ಹುಡುಗರು ಇರ್ತಿದ್ವಿ. ಎಷ್ಟೊತ್ತಿನಾಗಾರು ಅಲ್ಲಿ ತೋಟದಾಗೆ ಇರ್ತಿದ್ವಿ. ಬಂದುಬಿಟ್ಟು ಪತ್ರೆ ಕಿತ್ಕೊಡ್ತಿಲ್ಲ. ಇನ್ನೂ ಯಪ್ಪಗೆ ಸ್ವಲ್ಪ ಪಿಡಿಸ್ತನೋದು ಇತ್ತಲ್ಲ ಅವಾಗ. ಜನ ಹೇಳೋರು ನೀನು ಎಕ್ಬೇಡ ಪೂಜಾರಪ್ಪ ಮರನ, ಯಾವ ಕಾರಣಕ್ಕೂ ನಮ್ಮರು ನಮ್ಮನ್ನು ಬಂದು ಮಾತಾಡ್ಸ್ಕೊಂಡು ಪತ್ರೆ ಕಿತ್ಕೊಂಬರೋಣ. ಅಷ್ಟು ಪತ್ರೆ ಕಿತ್ಕೊಡ್ತಿದ್ವಿ. ತಗೊಂಬಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ. ಇವಾಗ ಏನು ಮರ ಎಕ್ತಾನೆ ಅಷ್ಟೇ. ಆವಾಗ ಸ್ವಲ್ಪ ಜನ ಚೆನ್ನಾಗಿದ್ದೀನಿ ಅಂತ ಗೊತ್ತಾದ್ರೂ ಕೂಡ ಜನ ಬೇಡಪ್ಪ ನೀನು ಎಕ್ಬೇಡ ಮರ ಅಂತ ಹೇಳೋರು. ಆವಾಗ ನಾವು ತಾತಯ್ಯಗೆ ಸುಮಾರು ವರ್ಷ ನಮ್ಮ ತೋಟದಾಗ ಪತ್ರೆ ಬಿಲ್ ಪತ್ರೆ 3 ಎಸ್ಲಿ ಅದ
ಬಿಲ್ಪತ್ರೆ ಮರ ಇತ್ತು. ಅದು ಚೆನ್ನಾಗಿ ಸುತ್ತಳ್ಳಿನೂ ಬಂದು ನಮ್ಮ ಎಲ್ಲಿ ಪಾಗೋಡದಿಂದ ಕೂಡ ಬರೋರು ನಮ್ಮ ತೋಟಕ್ಕೆ. ಮರ ಎಲ್ಲಿ ಅವಾಗ ಕಾಣಿಸ್ಕೊಂಡಿರಲಿಲ್ಲ. ಅದು ಈಗ ಎಲ್ಲ ತೋಟಗಳಿಗೂ ಹಾಕ್ಯಂದರೆ ಕಾಯಿ ಸಿಗುತ್ತೆ, ತಾನು ಬೀಜ ಹಾಕ್ಯಂದು ಸಿಗುತ್ತೆ. ತಾತ ಅಂತ ಹಾಕಿದ್ದು. ನಮ್ಮ ಅಪ್ಪಾಜಿ ಹೇಳೋಣ, ತಾತಯ್ಯ ನಮ್ಮ ತೋಟದಾಗ ಬರೋಣಂತೆ. ತೋಟದಾಗ ಬಂದ ಇಟ್ಟಿಗೆ ಈ ಅವಾಗ ಸೇದರಲ್ಲ ಎತ್ತುಗಳಾಗಿ ಎಳಿಯಾರಂತೆ ಇವು ನೀರು. ಯಾವ್ದು ಮಮ್ಮದು ಕಪ್ಲೆ ಬಾನೆ ಅಂತಂದು. ತಾತಯ್ಯ ಬಂದಿಟ್ಟಿಗೆ ಏನು ಮಾಡಾರಂತೆ ಅಂದರೆ, ತಾತಯ್ಯ ಬಂದ್ಕೊಂಡ್ರೆ ಯಾಗಲ್ ಸರಿ ರೀ ಸೈಡ್ಗೆ ಹೋಗ್ರಿ ಅಂಬರುತ್ತೆ. ತಾತಯ್ಯ ಬಂದುಬಿಟ್ಟು ಅದಕ್ಕೆ ಎಷ್ಟೊತ್ತು ಬಾನೆಕ್ಕೆ ಅದಕ್ಕೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೆಡ್ಕೊಂಡು ಹೋಗ್ತಿಲೆ. ನೆಡ್ಕೊಂಡು ಹೋಗ್ಬಿಡೋಣ ತಾತೆ. ನೀರಿನ ಮೇಲೆ ನೆಡ್ಕೊಂಡು ಹೋದ್ರೆ ಹಿಂಗೆ ನೀರು ಕೂಡ ಹಿಂಗೆ ಅಲ್ಲಾಡ್ತಿರ್ಲಂತೆ. ನಾವು ನೆಲದ ಮೇಲೆ ನೆಲ ಹೆಂಗಿರ್ತೈತೆ ನೆಡಿದ್ರೆ ಆ ಥರ ಇರೋದಂತೆ. ಹೋಗ್ಬಿಟ್ಟು ತಾತಯ್ಯ ನೀಟ ಸಕ್ಕಬಲ ಹಾಕ್ಕೊಂಡು ಕುತ್ಕೊಂಬನಂತೆ. ಆವಾಗ ಕುತ್ಕೊಂತಿಲೆ ಆಯಪ್ಪ ಸೀದಾ ತಳ ಮುಟ್ಬಿಡೋಣಂತೆ. ತಳದಾಗ ಹೋಗಿ ಕುತ್ಕೊಬಿಡೋಣಂತೆ. ಕುತ್ಕೊಂಡು ಗಂಟೆಗಟ್ಟಲೆ ಒಳಗಡೆ ನೀರಿನಾಗೆ ಇದ್ಬಿಟ್ಟು ಆಮೇಲೆ ತಾತಯ್ಯ ಹೋಗಿದ್ದು ನೋಡಿ, ಎದ್ದಾಡ್ರ ತಾತಯ್ಯ ಹೋದ, ನಡಿ ಇನ್ನು ಕಪ್ಲೆ ಬನ ಹೊಡಿಯೇನೆ ಅಂತಂದೇಳಿ ಕಪ್ಲೆ ಬನ ಹೊಡಿಯಾರಂತೆ. ನಮ್ಮ ಅಪ್ಪಾಜಿ ಹೇಳ್ತಿದ್ದು ಇಲ್ಲೇ ನಮ್ದು ಇರೋದು, ಊರ ಪಕ್ಕದಾಗ ಇತ್ತು ತೋಟ, ಬರೋರಂತೆ. ನಮ್ಮ ಅಪ್ಪಾಜಿ ಹೇಳಿದ್ದದು, ತಾತಯ್ಯನ ಪವಾಡ ಹಿಂಗೆ ಐತೆ ಕಣಪ್ಪ ಅಂತಂದು. ಏನನ್ನ ಚೆನ್ನಾಗಿಲ್ಲ ಅಂದರೆ ಮಕ್ಕಳಿಗೆ ನಾವು ಅಪ್ಪಾಜಿ ಹೇಳೋಣ, ನಾಳಪ್ಪ ಶಿವ ಅಂತಂದು ಏನಿಲ್ಲ ಎಂಟ್ರಕಾಯಿ ತಂದುಬಿಟ್ಟು ಕಷಾಯ ಮಾಡ್ಕೊಂಬಿಟ್ಟು ಹೊಡಿಯುವಾಗಪ್ಪ ಅದೇ ದಿನ ಇರ್ತೈತೆ. ನೆಂಟ್ರು ಬಂದು ವೇಸ್ ದಿನ ಇರ್ತಾರಪ್ಪ ಇದ್ದರೆ. ಈಗ ಇವತ್ತು ಬಂದು ಈಗ ಇದನ್ನ ನಾನು ಕೋಳಿ ಕೊಯ್ರ ಇಲ್ಲಾಂದರೆ ಹೋಳಿಗೆ ಮಾಡ್ರ ಅಂತಾನೆ. 3ನೇ ದಿನದಾಗ ಏನು ಮಾಡ್ತಾರೆ, ಆತನ ಇಸ್ಕಿದ್ದು ಮುದ್ದಿದ್ರೆ ನೋಡ್ರಿ ಇಸ್ಕಿಕ್ರ ಅಂತಾರೆ. ಹಂಗೆ ಬಂದನು ಕೂಡ ಎಷ್ಟು ತಿಂತಾನೆ. ಹೋಗಪ್ಪ ಶಿವ ಅಂತಂದು ಎಂಟ್ರಕಾಯಿ ತಂದು ಕಷಾಯ ಮಾಡ್ಕೊಂಡು ಕುಡಿಯೋವಪ್ಪ, ಮೇಲಾಗುತ್ತೆ ಹೋಗಪ್ಪ ಶಿವ ತಾತಯ್ಯ ಅಂತ ಹೋಗಪ್ಪ ಅಂತ ಹೇಳೋಣಂತೆ. ನಾವಪ್ಪಯ್ಯ ಚೆನ್ನಾಗಿ ಕುಂದಿಸ್ಕೊಂಡು ಹೇಳೋಣ, ಏಪಂದು ಅಷ್ಟೊಂದು ಪವಾಡ ಐತೆ ಕಣಪ್ಪ ತಾತಯಿಂದ ಸುಮ್ಮನೆಲ್ಲ. ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಇಟ್ಕೆ ಪಟ್ಕೆ ಕೊಡೋಕೆ ಬಂದರೆ ಚಳಕಿರೋ ಗಾರ್ಯರು ನಮ್ಮವ್ರ ಮನೆಯವ್ರು ಯಾರು ನಮ್ಮವ್ರು ಕೂಲಿ ಬರೋರು ಬಂದಾಗ ಹುಡುಗರನ್ನ ಕಳ್ಸಮ್ಮ ಫಸ್ಟು ನೀವು ಯಾರನ್ನ ಕೊಡೋಬಿಟ್ಟು ಕಾಲಿಟಿಗೆ ಕೊಡು ಅಂದರೆ ಅರ್ಧ ಇಟ್ಟಿಗೆ ಕೊಡ್ತಾರೆ, ಅರ್ಧ ಇಟ್ಟಿಗೆ ಕೊಡೋದ್ರೆ ಕಾಲಿಟಿಗೆ ಕೊಡ್ತಾನೆ. ಅವ್ರಿಗೇನು ಗೊತ್ತೈತೆ ಅಮ್ಮರು ಸ್ವಾಮಿಯವರು. ಅವಾಗ ನಾನು ಇಲ್ಲಿ ಕೆಲಸ ಮಾಡ್ಕೊಂಡೆ ಇದ್ದು ಚಳ್ಕೇರಿಗೆ ಹೋಗ್ತಾಯಿದ್ದೆ. ಈರೇಶ್ ಇಂಜಿನಿಯರ್ ಅಂತವರು. ಅವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಾಗೆ ಕೆಲಸದ ಮೇಲೆ ನನಗೆ ಜ್ಞಾನ ಆಯಿತು, ಕಲಿಬೇಕು ಮಾಡಬೇಕು ಅಂತ. ಹಂಗೆ ಕೆಲಸ ಕಲ್ತ್ಕೊಂಡೆ ಬಂದೆ. ಕೆಲಸ ಅಂತ ಕಲ್ತ್ಕೊಂಡ ಬರ್ತಿಲ್ಲ. ಇನ್ನು ಗುಡಿ ಕಟ್ಬೇಕಾದ್ರೆ ನನಗೆ ಕೆಲಸ ಬರ್ತಿರಲಿಲ್ಲ ಸ್ವಾಮಿ. ಈಗ ನಾನು ಯಾವ ಕೆಲಸ ಬಿಟ್ರೂ ಕೆಲಸ ಮಾಡ್ತೀನಿ. ಗಾರೆ ಕೆಲಸ, ಬಾರ್ ಬೆಂಡಿಂಗು, ಸೆಂಟ್ರಿಂಗು, ಫೌಂಡೇಶನಿಂದ ಟೋಟಲ್ ಫಿನಿಶಿಂಗ್ವರೆಗೆ ಬಿಲ್ಡಿಂಗ್ ಕೆಲಸ ಮಾಡ್ತೀನಿ. ಆವಾಗ ಕೆಲಸ ಕಲ್ತ್ಮೇಲೆ ನಾನು ತಾತೆಯಿಂದ ಕಟ್ಟಬೇಕಂತಂದೇಳಿ ನಾನು ಕಟ್ಟಿದೆ. ಏನು ಕೊಡಬೇಕಪ್ಪ ನಿನಗೆ ಅಂತ ಕೇಳಿ, ನನಗೆ ತಾತೆಯಿಂದ ಏನು ನನಗೆ ಬೇಡ, ನನಗೆ ಕೆಲಸ ಕೊಡ್ಬೇಕು ಅಷ್ಟೊಂದು ಕೆಲಸ ಮಾಡ್ತೀನಿ. ನನಗೇನು ಬೇಡ ತಾತೆಯಿಂದ, ನಾನು ಇಸ್ಕೊಳಲ್ಲ. ಯಾರಿಗೇನು ಕೂಲಿ ಕೊಡೋರಿಗೆ ಕೊಡ್ರೆ ನನಗೆ ಬೇಡ ಅಂತೇಳಿದೆ. ನನಗೆ ಸಾಕಷ್ಟು ಪೂರ್ತಿ ಟೋಟಲ್ ಫಿನಿಶಿಂಗ್ ಆಗೋರಿಗೆ ನಾನು ಟಾಪ್ ಹಾಕೋರಿಗೆ ಕಟ್ಟಿದೆ. ಮತ್ತು ಆ ಎಲ್ಲ ಊರಾಳರು ಮತ್ತು ಇಲ್ಲಿ ತಾತೆಯಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ಎಲ್ಲ ಮಾಡಿದ ಮೇಲೆ ಅವ್ರ ಇಂಜಿನಿಯರ್ ಕೂಡ ನಮಗೆ ಜವಾಬ್ದಾರಿ ವಹಿಸಿ ಹೋಗೋರು. ಇಲ್ಲಿ ತಿಪ್ಪೇಶಿ ನೀನು ನೋಡ್ಕೇಳಪ್ಪ, ಇಲ್ಲಿ ಮಳೆ ಬಂದುಬಿಡೋದು, ಸೆಂಟ್ರಿಂಗ್ ಹಾಕಿರೋರು ಇಲ್ಲಿ ನೀರು ಪಾರು ಹೋದರೆ ನಮ್ಗೆ ಹೇಳೋರು, ನೋಡಪ್ಪ ಸೆಂಟ್ರಿಂಗ್ ಏನೇನು ಆಗ್ಬಿಟ್ರೆ ಕುಸ್ಬಿಟ್ರೆ ಬಿಲ್ಡಿಂಗ್ ಇದಾಗ್ಬಿಡ್ತೈತೆ ಅಂತಂದು. ಎಲ್ಲ ವ್ಯವಸ್ಥೆ ನೋಡ್ಕೊಂಬಿಟ್ಟು ಕಾಯನ್ ಬೂತ್ರು ಫೋನ್ ಮಾಡಿಬಿಟ್ಟು, ಸಾರ್ ಹಿಂಗೈತೆ ಅಂದಾಗ, ಅಪ್ಪ ಯಾವನ್ನ ನೀರು ಸೋರಿದ್ರೆ ಯಾವನಿಗೆ ಅರು ಮಾಡಿಬಿಟ್ಟು ಕಡೆಗೆ ಬಿಟ್ಬಿಟ್ರಿ ನೀರನ್ನ ಅಂತ ಹೇಳೋರು. ನಾವು ಜವಾಬ್ದಾರಿ ವಹಿಸ್ಕೊಂಡು ಅಲ್ಲೆಲ್ಲ ಮಾಡ್ತಾಯಿದ್ವಿ ಚೆನ್ನಾಗಿ ಮಾಡಿ. ಇವತ್ತು ನಾವಿಲ್ಲಿ ತಾತನ ಕೆಲಸ, ನಮ್ಮದು ತಾತನ ಕೆಲಸ ನಾವು ಮಾಡ್ಕೊಂಡಿರೋದ್ರಿಂದ ಅದೇ ಆಶೀರ್ವಾದದಿಂದ ನಮಗೆ ಒಳ್ಳೆಯ ಕೆಲಸನೂ ಕೊಟ್ಟ ತಾತಯ್ಯ. ನಮ್ಮ ಕಷ್ಟದ ಕೆಲಸ ನಾವು ಮಾಡ್ಕೊಂತೀವಿ ಒಟ್ಟಿಗೆ ನಮಗೆ ತಾತ ಕೊಟ್ಟ ಎಲ್ಲ ಹಣನೂ ಎಲ್ಲ ಕೊಟ್ಟ ನಮಗೆ. ಇವತ್ತು ಪರವಾಗಿಲ್ಲಪ್ಪ ಹುಡುಗರು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಈಯಪ್ಪ ನೆಮ್ಮದಿಯವ್ರ ಕೈ ಯಾರೂ ಬಿಡಲ್ಲ ಅಯ್ಯಪ್ಪ. ಇವತ್ತು ನಮಗೆ ಇದ್ದಿದ್ರಾಗನೇ ತಾತನ ಆಶೀರ್ವಾದದಿಂದ ಇವತ್ತು ನಾವು ಒಬ್ರಿಗೆ ಕೊಡೋಂಥ, ಈಗ 5,000 ಕೇಳಿದ್ರೆ 1,000 ಕೊಡೋಷ್ಟು ಆದರೂ ನಮಗೆ ತಾತಯ್ಯ ಕೊಟ್ಟದೇನೆ ಇವತ್ತು ಕೊಟ್ಟದೇನೆ. ಯಾರೇ ಒಂದು ಕೇಳಿದ್ರೆ ಕಷ್ಟ ಅಂದರೆ ನಮಗೆ ಆಗಿದ್ದು ಶಿವ ಹಿಂಗ್ಯಾರು ಮಾಡಬೇಕಪ್ಪ ಅಂದ್ರೆ ನಮ್ಗೆ ಇಷ್ಟು ಎಷ್ಟಾಗುತ್ತೆ ಅಷ್ಟು ಕೊಡೋಷ್ಟು ನಮಗೆ ಇವತ್ತು ತಾತಯ್ಯ ನಮಗೆ ಮಾಡಿಕೊಟ್ಟದೇನೆ. ಇವತ್ತು ನಮಗೆ ಅಯ್ಯಪ್ಪನ ನಾವು ನಂಬಿದ್ದೀನಿ. ನಾನು ಕಪ್ಲಾಗ ಬಂದಾಗ ಅವರೆಲ್ಲ ನೋಡಿದ್ದಾರೆ, ಯಾವ ತಾತ ಅಂತ ಕೇಳಿದ್ರಂತೆ. ನಂದು ಅವರಾದ್ರೆ ನಮ್ಮ ಬಂದಿದ್ದಂತೆ. ಯಾವ ತಾತ ನಂದು ಹಿಂಗೆ ಸ್ಥಳಮ್ಮ ಹಿಂಗೆ ಬಂದೆ ಅಂದಂತೆ. ಆಯಿತು ಮತ್ತು ಊಟ ಮಾಡಿ ಸ್ವಾಮಿ ಅಂತ ಅಂದೆ. ಇಲ್ಲ ಕಣಮ್ಮ ಅಂದೆ. ಇಲ್ಲ ಸ್ವಾಮಿ ನಾವು ಮಾಡಲೇಬೇಕಂತ ಹಾಕಿ ಕೊಟ್ರಂತೆ. ಅಲ್ಲೇ ಕಪ್ಲಾಗ ಹಾಕಿ ಅಲ್ಲೇ ಮನೆ ಇತ್ತು, ಒಂದು ಪಾತ್ರೆ ಒಂದು ಮುಚ್ಚಳ ಕೊಟ್ಟಿದ್ದಾರೆ. ಅನ್ನ ಮಾಡಿದ್ದಾನೆ ಸ್ವಾಮಿ ಅಲ್ಲೇ ಗುಂಡಿಕೊಂಡು. ಅಲ್ಲಿ ಬದನೆ ಗಿಡ, ಮೆಣಸಿನ ಗಿಡ ಇದ್ವಲ್ಲ ಅವೇ ಆಯಪ್ಪ ಸ್ವಾಮಿ ತಾತಾನೆ ಕಿತ್ಕೊಬಂದು ಎಲ್ಲ ಸುಟ್ಟು ಬಜ್ಜಿ ಮಾಡಿ, ಬರ್ರಪ್ಪ ಎಲ್ಲ ತಗೊಳ್ರಿ ಜಲ್ಡಿ ಎಲ್ಲ ಕಿತ್ಕೊಳ್ರಪ್ಪ ಅಂದೆ. ತಾತ ನಾವು ಕೊಟ್ಟಿರೋದು ಇಷ್ಟು ಅಕ್ಕಿ, ನಾವು ಇಷ್ಟು ಜನ ಈಗ ಊಟ ಮಾಡಿದ್ವಿ, ನಮ್ಮ ಬೇಡ ತಾತ ಇಲ್ಲ ಪಂಚಾಣ ಮಾಡಬಾರ್ದು, ಒಳ್ಳೇದಾಗಲ್ಲ, ತಗೊಬರಿ ಅಂತ ಜಲ್ಡಿ ಎಲ್ಲ ತೊಳ್ಕೊಂಡು ಕುಂತ್ಕೊಂಡು ಎಲ್ಲರಿಗಿಟ್ಟಂತೆ. ಅಕ್ಷಯ ಹಂಗೆ ತಾನು ಆವಾಗ ಊರಕ್ಕಲ್ಲ ಯಾವ ತಾತ ಅಕ್ಷಯ ಆಗ್ಬಿಡ್ತಾನ. ಎಲ್ಲ ಉಂಡ್ರು 4 ಜನ ಉಂಡ್ರು ಅನ್ನ ಆಗಿಬಿಡ್ತು.
ಯಾವ ತಾತ ಬಂದನ ಅಂತಂದು ಊರ ಜನ ಎಲ್ಲ ಹೋಗ್ಬೇಕು ಹತ್ಕೊಬಿಟ್ರು. ಈ ಮಕ್ಳಿಗೆ ಏನೋ ಜ್ವರ ಬಂದರೆ ಹೋಗಮ್ಮ ಶಿಶು ಅಂತ ತೆಲಂಗಿ ಅಂದ್ಬಿಟ್ರೆ ಜ್ವರ ಬಿಟ್ಟು ಹೋಗ್ಬಿಡೋದು ಬೆಳಕಡೆ. ಈ ಥರ ಪವಾಡ ಭಾಳ ಹೇಳ್ಬಿಡ್ದಾನೆ. ಹಂಗೆ ಆಗಿಬಿಡ್ದಾನೆ. ಈ ಸತ್ತವ್ರನ್ನ ಹೊತ್ಕೊಂಡು ಹೋಗಾರಲ್ಲ, ಈ ಕಳ್ಳಿಗಳು ಸ್ವಾಮಿ, ಆ ಗಳ್ಳೆ ಕಟ್ಕೊಂಡು ಹೊತ್ಕೊಂಡು ಹೋಗಾರಲ್ಲ, ಅಲ್ಲಿ ದಪ ಮಾಡಿ ಬರ್ತಿದ್ದಂಗೆ ಆ ಕಳ್ಳಿಗೆ ಹೊತ್ಕೊಬರೋಣ. ಎಲ್ಲ ಸೀಳು ಹೊಡೆದು ಒಣಗಿ ಹಾಕ್ಕೊಂಡು ಒಲೆ ಮಜ್ಜಿಗೆ ಮಾಡೋಕ್ಕೆ. ತಾತ ಸಿಡಿಗೆ ಹೊತ್ಕೊಬತ್ತೀಯಲ್ಲ ತಾತ ಅಂದರೆ, ಅಯ್ಯೋ ಶಿವ 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 ಅದೇ ಆಯ್ತಪ್ಪ, ಸತ್ಯ ಹೋಗ್ಬಿಟ್ಟು ಎಮ್ಮಲೋಕ್ಕವನು ಅದ್ರಾಗೆ ಆಯ್ತಪ್ಪ ಅವನು. ಇವೆಲ್ಲ ಮಾಡೋಣ ಅಂತ ಅವ್ರು ಹೇಳ್ತಿದ್ರು ತಾತ. ಮಠ ಕಡಿಸಿ ನಾನು ಗೆದ್ದರೆ ನಿನ್ನ ಮಠ ಕಟ್ಸ್ಕೊಂತ ಅಂದಾನೆ. ಆತ MLA ಆಗಿಬಿಟ್ನಲ್ಲ. MLA ಆದಮೇಲೆ ಎಲ್ಲ ಬುಡಕ್ಕೆ ಕೇಳಿಸ್ಬಿಟ್ಟ ಮಠನ, ಹಳೆ ಮಠನ ಕೇಳಿಸಿ ಮಠ ಕಟ್ಬೇಕಾದ್ರೆ ಅರ್ಧಕ್ಕೆ ನಿಂತಿತ್ತು. ಕಬ್ಬಣ ಸಿಮೆಂಟ್ ಬರಲಲ್ಲ. ಆತ ಕನಸಿನಾಗ ಹೋಗ್ಯಾನೆ ಆತ MLA. ಆತ MLA ಬೆಳ್ಕರದ ಕಾರ್ ಹಾಕ್ಯಂಡು ಬಂದ್ಬಿಟ್ಟ. ಯಾಕಪ್ಪ ನಿಲ್ಸಿರೋದು ಸ್ವಾಮಿ, ಇದ್ದಿದ್ನಲ್ಲ ಇಂಜಿನಿಯರ್ ಇತ್ತು ಇಲ್ಲೇ ತಪ್ಪನಹಳ್ಳಿ ಅಂತ. ಸ್ವಾಮಿ ಕಬ್ಬಣ ಸಿಮೆಂಟು ಬಂದಿಲ್ಲ, ಅಲ್ಲೇ ನಾನು ಫೋನ್ ಮಾಡ್ಬೋದಾಯ್ತಲ್ಲ, ಕಳಿಸ್ತಿದ್ದೆ. ವಜ್ಜಿನ ಭಾಳ ಕಾಟ ಆಗ್ಬಿಡ್ತು. ಕನಸಿನಾಗ ಬಂದು ಕಾಣ್ತಾನೆ, ನಿಲ್ಸಂಗಿಲ್ಲ ಇಷ್ಟಲ್ಲಿ. ಆಗಲೇ ಒಂದು ಲೋಡು ಸಿಮೆಂಟು ಕಬ್ಬಣ ಕಳಿಸಿ ಆಗ್ಬಿಡ್ತು ಸ್ವಾಮಿ, ನಿಲ್ಲ ಮಠ ಕಳಿಸೋದು. ಆ ಮಠ ಯಾವಾಗ ಆಗಿಬಿಡ್ತಾ ನಾವು ಊರಾಡ ಜನ ಎಲ್ಲ ಚೆಂದ ಹಾಕೊಂಡು ತೇರು ಮಾಡಿಸ್ತೀವಿ. ಆಗಲಿಂದ ನೋಡಿ ತೇರಾದಗಳಿಂದ ದೀಪರ ಆಗಿಬಿಡ್ತಾವೆ. ಇದು ದೊಡ್ಡದು ನಮ್ಮರಾಗಿ ಇವಾಗ. ಇಲ್ಲಿ ಏನನ್ನು ಹೇಳ್ಬೇಕಾದ್ರೆ ತಾತಣ್ಣಿಲ್ಲಪ್ಪ ಅಂತಾರೆ, ನುಡಿತಾರೆ. ಆಯ್ತು ನುಡಿತಾರೆ. ಹೊತ್ತು ಇನ್ನು ಯಾವ ದೇವ್ರನ್ನ ಅನ್ಸ, ಇಲ್ಲಿ ಮಸ್ತ್ ದೇವ್ರು ಅದಾವೆ, ತಿಮ್ಮಪ್ಪ ಪಾತಪ್ಪ, ಯಾವ ದೇವ್ರನ್ನ ಅನ್ಸ, ತಾತ ಏನಿಲ್ಲಪ್ಪ. ಮತ್ತು ಮಳೆಗಾಲದಾಗೆ ಮಾಳಿಗೆ ಹತ್ತಿ ಹಸನು ಮಾಡಿದರೆ ಸಾಯಂಕಾಲಕ್ಕೆ ಮಳೆ ಬರೋದು. ಕಾಸಿ ಮಜ್ಜಿಗೆ ಮಾಡೋದು ನೋಡಿದ್ದೆ, ಅಲ್ಲಿದ್ದು ಮಜ್ಜಿಗೆ ಒಯ್ಯೋದು ನೋಡಿದ್ದೆ. ಇಲ್ಲೆಲ್ಲ 16 ಗುಡಾಣ ಇಟ್ಟಿದ್ರು ತಾತರು. ನೀರು ಇದೆಲ್ಲ ಬೆಳೆಯೋಕ್ಕೆ, ಸಗಣಿ ಸ್ವಾಮಿ ಇದೆಲ್ಲ ಬೆಳೆಯೋಕ್ಕೆ ಇದೆಲ್ಲಕ್ಕೂ 16 ಗುಡಾಣ. ಸೇದ ಬಾವಿಗಳಿಂದ ಸೇದಬೇಕು ನೀರು. ಅವಾಗ ನಲ್ಲಿ ಪಲ್ಯ ಹತ್ರ ಇಲ್ಲ. ಕುರಿಯಟ್ಟಿಗೆ ಹೋಗ್ತಿದ್ರು, ಮಜ್ಜಿಗೆ ಹಾಲು ತರ್ತಿದ್ರು, ತಂದು ಮಜ್ಜಿಗೆ ಮಾಡ್ತಿದ್ದ. ಈ ಭಾಳ ಜನಕ್ಕೆ ಹೋಗ್ಯಾರು. ಒಂದು ಗುಡಾಣಕ್ಕೆ ಮಾಡೋಣ, ಅದು ಕುಡಿದ್ರೆ ಪಂಚಾಮೃತ ಆ ಮಜ್ಜಿಗೆ. ಸ್ವಾಮಿಯವರು ಹೋಗ್ಬೇಕಂದ್ರೆ ಸಮಾಧಿಗೆ ಆಗಲೂ ಒಂದು 20 ವರ್ಷದ ನಮ್ಗೆ. ಕಾಂಪೌಂಡ್ ಸಣ್ಣದಾದ ಬಾಗಿಲು, ಅದ್ರಾಗೆ 3 ಅರಿವು ಇಡ್ಸಂತ 3 ಕೊಡ ಇಡ್ಸೋದು. ಗುಡಾಣ ಹೊತ್ಕೊಂಬಂದ್ರೆ ಅಲ್ಲೇ ಒಂದು ಮಗ್ಲಾಗಿ ನಿಂತ್ಕೊಂಬನ. ಭಾರ ಆಯ್ತು, ತೂಕ ಆಯ್ತಾ ಅಂದರೆ ಈಗ ನಾನು ತಿರ್ಕೊಂಬಂದ್ರೆ ಆಗಲಿ ಇಳಿಸ್ಕೊಂಬಿಡ. ಅಷ್ಟು ಜನ ನಡೆಯೋ ನಾನೇ ಹುಡುಗ. ಅವ್ರಿಗೆ 7-8 ಜನ ನೀರವ್ರವರು. ಅವ್ರಾಗ ನಾನೊಬ್ಬನೇ ಸಣ್ಣ ಹುಡುಗ. ನಾನೇ ನೀರೆಲ್ಲ ಸೇರಿ ಗುಡಾಣ ಇವೆಲ್ಲ 16 ಗುಡಾಣಕ್ಕೆ ಹೋಯ್ತಿದ್ವಿ. ಸಗಣಿ ಎಲ್ಲ ತಂದು ರಾತ್ರಿಗೆ ಸೋಮವಾರ ದಿವಸ ಎಲ್ಲ ಆಯ್ತು, ಭಾನುವಾರ ದಿನ ರಾತ್ರಿಗೆಲ್ಲ ಕ್ಲೀನ್ ಮಾಡಿಸೋದು, ಸೋಮವಾರ ಭಜನೆ ಈ ಥರ ಮಾಡಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.